ಮೈಕಲ್ ಅವರಂತೂ ಸ್ಟಾರ್ಟಿಂಗಲ್ಲಿ ಒಂದು ಒಳ್ಳೆ ಹೆಸರಿತ್ರಿ ಮೈಕಲ್ಗೆ. ಎಲ್ಲಿವರೆಗೂ ಕಿಚ್ಚ ಸುದೀಪ್ ಅವರು ನೀವು ತುಂಬಾ ಚೆನ್ನಾಗಿ ಕನ್ನಡನ ಮಾತಾಡ್ತೀರಿ, ಮೈಕಲ್ ಅವ್ರು ಅಷ್ಟು ಕನ್ನಡ ಗೊತ್ತಿಲ್ಲ ಅಂದ್ರೂ ಕೂಡ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ವೆರಿ ಗುಡ್ ಶಬಾಷ್ ಅಂತಂದಾಗ ಕರ್ನಾಟಕದ ಜನನು ಕೂಡ ತುಂಬಾ ಖುಷಿ ಪಟ್ಟಿದ್ರು. ಆದರೆ ಯಾವಾಗ ಅದಾದ ನಂತರದಲ್ಲಿ ಅಲ್ಲಿವರೆಗೂ ಸ್ವಲ್ಪ ಪರವಾಗಿಲ್ಲ, ಕೆಲವೊಂದು ವಿಚಾರಕ್ಕೆ ರಾಂಗ್ ಆಗ್ತಕ್ಕಂಥ ಸಂದರ್ಭಗಳು ಕರೆಕ್ಟಾಗೇ ಇದ್ವು. ಬಟ್ ಬರ್ತಾ 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 ಏನಾಗ್ತಿದೆ ಅಂತಂದರೆ ಸುಮ್ಮನೆ ರಾಂಗ್ ಆಗ್ತಾರ್ರಿ ಮನುಷ್ಯ. ಸುಮ್ಮನೆ ಏನು ಜಗಳ ಮಾಡಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಅನ್ನೋ ರೀತಿನಲ್ಲಿ ಆಡ್ತಾ ಇರ್ತಾರೆ. ಆ ಸಂಗೀತ ಅವ್ರನ್ನ ಕಂಡ್ರೆ, ತನಿಷಾ ಅವ್ರನ್ನ ಕಂಡ್ರೆ ಆಗೋದೇ ಇಲ್ಲ, ಮೊದಲೇ ಹುರ್ಕೊಂತ ಇರ್ತಾರೆ. ಅಂಥದ್ರಲ್ಲಿ ಇನ್ನು ಆ ಕೆಲಸ ಈ ಕೆಲಸ, ಒಂದು ಲೀಡರ್ಶಿಪ್ಪು ಅಥವಾ ಅಲ್ಲಿ ಒಬ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದಾಗ ಅವ್ರು ಹೇಳ್ದಂಗೆ ಕೇಳಬೇಕಾಗ್ತದೆ. ಆದರೆ ಮೈಕಲ್ ಅವರು ಎಷ್ಟೋ ಸಾರಿ ಅದನ್ನ ಬ್ರೇಕ್ ಮಾಡಿದ್ದು ಉಂಟು. ಬ್ರೇಕ್ ಮಾಡಿದ್ರೇನೆ ನನಗೆ ಸಪೋರ್ಟ್ ಸಿಗ್ತಾ ಇದೆ ಅಥವಾ ನನಗೆ ಜನ ವೋಟ್ ಮಾಡ್ತಾರೆ ಅನ್ನೋದು ತುಂಬ ಭ್ರಮೆನಲ್ಲಿದ್ದಾರೆ ಅಂತ ನನಗನ್ಸತ್ತೆ. ಯಾಕೆ ಅಂತಂದರೆ ಕರ್ನಾಟಕದ ಜನ ಬುದ್ಧಿವಂತರಿದ್ದಾರೆ. ಯಾವಾಗ ಸಪೋರ್ಟ್ ಮಾಡಬೇಕು, ಯಾವಾಗ ಕಾಲು ಎಳಿಬೇಕು ಅನ್ನೋ ವಿಚಾರನೂ ಕೂಡ ನಮ್ಮ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮೈಕಲ್ ಅವರು ಇತ್ತೀಚೆಗೆ ತುಂಬ ಡಮ್ಮಿ ಕ್ಯಾಂಡಿಡೇಟ್ ಅಂತ ಅನ್ನಿಸಕ್ಕೆ ಶುರು ಮಾಡಿದ್ದಾರೆ. ಮೊದಲೆಲ್ಲ ಪರವಾಗಿಲ್ಲ, ಒಂದು ಚೆನ್ನಾಗಿ ಆಡೋರು, ಪಾರ್ಟಿಸಿಪೇಟ್ ಮಾಡೋರು ಎಲ್ಲ ಅದರಲ್ಲೆಲ್ಲ ಮಾಡ್ತಾರೆ ಬಿಡಿ, ಅದರಲ್ಲೇನು ಸಮಸ್ಯೆ ಇಲ್ಲ. ಬಟ್ ಮನೆಯಲ್ಲಿ ಇರೋ ವಿಚಾರ ಇದೆಯಲ್ಲ, ಸುಮ್ಮನೆ ಖ್ಯಾತ ತೆಗೆಯುವಂಥ ವಿಚಾರ ಇದೆಯಲ್ಲ, ಅದು ಬಿಗ್ ಬಾಸ್ ಕೆಲವೊಂದ್ಸರಿ ಸಂದರ್ಭಕ್ಕೆ ಅವರಿಗೆ ಬೇಕಾಗತ್ತೆ. ಆದರೆ ತೀರಾ ಅತಿರೇಕಕ್ಕೂ ಹೋಗ್ಬಾರ್ದಲ್ಲ. ಹುಚ್ಚ ವೆಂಕಟ ಥರ ಆಡೋಕ್ಕೆ ಶುರು ಮಾಡಿದರೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಅವರಿಗೆ ಗಲಾಟೆ ಬೇಕು ನಿಜ ಬಿಗ್ ಬಾಸ್ನವರಿಗೆ, ಯಾಕಂದರೆ ಅದರಿಂದನೇ TRP ಅನ್ನೋದು ಗೊತ್ತು. ಆದರೆ ಸುಮ್ಮನೆ ಮಾಡಬಾರ್ದು. ಸುಮ್ಮನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ವಿಚಾರಗಳನ್ನು ಹಿಡ್ಕೊಂಡು ಮಾತಾಡಲಿ, ವಿಚಾರಗಳನ್ನು ಹಿಡ್ಕೊಂಡು ಜಗಳ ಮಾಡಲಿ. ಜಗಳ ಆಡ್ದಾರೆಲ್ಲ ಸುಮಾರು ಜನ ಇದ್ದಾರೆ, ಎಲ್ಲರೂ ಜಗಳ ಮಾಡ್ತಾರೆ ಬಿಡಿ. ಅದರಲ್ಲಿ ಸಂಗೀತನೂ ಮಾಡ್ತಾರೆ, ಕಾರ್ತಿಕೂ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ಈ ಜಗಳನೇ ಮಾಡೋಕ್ಕೆ ಆಗದೆ ಇರತಕ್ಕಂಥ ವಿಚಾರನ ಸಿಲ್ಲಿ ವಿಚಾರನ ಹಿಡ್ಕೊಂಡು ಜಗಳ ಮಾಡೋ ಅಂಥದ್ರಲ್ಲಿ ಅರ್ಥನೇ ಇಲ್ಲ. ಆ ವಿಚಾರದಲ್ಲಿ ಮೈಕಲ್ ಅವರು ಸುಮಾರು ಜನಕ್ಕೆ ಈಗ ಇಷ್ಟ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ. ಪರವಾಗಿಲ್ಲ, ಒಂದಷ್ಟು ರೇಂಜಿಗೆ ಆಟ ಆಡಿದ್ರು, ಫಿಸಿಕಲಿ ಪರ್ಸನಾಲಿಟಿ ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಡಿದರು. ಬಿಗ್ ಬಾಸಲ್ಲಿ ಚೆನ್ನಾಗಿ ಆಡಿದರು, ಚೆನ್ನಾಗಿತ್ತು. ಬಟ್ ಬರ್ತಾ 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 ಬೇಕು ಅಂತ ಕಿರಿಕ್ ಮಾಡ್ತಾ ಇದ್ದಾರೆ ಅಂತ ಅನ್ಸತ್ತೆ. ಹಾಗೆ ಕಿರಿಕ್ ಮಾಡೋದನ್ನು ಕಂಟಿನ್ಯೂ ಮಾಡಿದರೆ, ಅಂದರೆ ಒಳ್ಳೆ ರೀತಿಯಲ್ಲಿ ಕಿರಿಕ್ ಮಾಡಲಿ ಅಂತಲೇ ಬಯಸ್ತಾರೆ. ಅವರೇನು ಅಲ್ಲಿ ಕುಂದಿರ್ಸ್ಕೊಂಡು ವ್ಯವಸಾಯ ಮಾಡೋರಿಗೆ ಅಥವಾ ತಪಸ್ ಮಾಡೋರಿಗೆ ಏನು ಕುಂದಿರ್ಸಿಲ್ಲ. ಜಗಳ ಮಾಡರೇ ಬೇಕು ಅವರಿಗೆ. ಆದರೆ ಸುಮ್ಮನೆ ಜಗಳ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಯಾಕಂದರೆ ಹೊರಗಡೆಯಿಂದ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ಅವರ ಆ ವ್ಯಕ್ತಿಯ ಬಗ್ಗೆ. ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇದು ವಿನಯ್ ಅವ್ರ ಬಗ್ಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಇತ್ತಿದ್ದು, ಮಿಡ್ಲಲ್ಲಿ ಬರ್ತಾ 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 ಅವ್ರನ್ನ ಪಾಸಿಟಿವ್ ಆಗಿ ತೋರ್ಸೋಕ್ಕೆ ಶುರು ಮಾಡಿದರು. ನೆಗೆಟಿವ್ ಬಂದರೂ ಕೂಡ ಸ್ವಲ್ಪ ಕಡಿಮೆ ತೋರ್ಸೋಕ್ಕೆ ಶುರು ಮಾಡಿದರು. ಯಾಕೆ ಅಂತಂದರೆ ಅವ್ರನ್ನ ಆಚೆ ಹಾಕಬೇಕಾಗತ್ತೆ, ಮತ್ತು ಸಮಸ್ಯೆ ಆಗುತ್ತೆ ತುಂಬ ನೆಗೆಟಿವಿಟಿ ಇದ್ರೆ ಅಂತೇಳಿ. ಬಟ್ ಈ ವಿಚಾರದಲ್ಲಿ ಮೈಕಲ್ ಅವರು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅದು ತುಂಬ ದಿನ ಮುಂದುವರಿಯಲ್ಲ. ಆಲ್ಮೋಸ್ಟ್ ಇವರು ಟಾಪ್ 5 ಕಂಟೆಸ್ಟೆಂಟಲ್ಲಿ ಬರೋ ಅಂಥದ್ದು ಡೌಟು ಅಂತ ನನಗೆ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ.